ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದ್ರಿಗೆ ಎಲ್ಲರಿಗೂ ನಮಸ್ಕಾರ. ಇದು ವಿಡಿಯೋ ಎಲ್ಲ ಪ್ರತಿಯೊಬ್ಬರಿಗೂ ಶೇರ್ ಆಗಬೇಕು ಅನ್ನೋ ಒಂದು ನಿಟ್ಟಲ್ಲಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ನಡೀತಾ ಇರೋದು ಧರ್ಮಯುದ್ಧ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫಸ್ಟು ನನ್ನ ಮತ್ತು ನಮ್ಮ ಯತಿರಾಜ್ ನಾಯ್ಡು ಅವ್ರನ್ನ ಮತ್ತು ನಮ್ಮ ತ್ರಿವಿಕ್ರಮ ಆಟೋ ಅವರು ಒಬ್ಬರು ಇದ್ದರು. ಇವಾಗ ಅವ್ರ ಮಗ ಕಿರಣ್ ಅಂತ ಇದ್ದಾನೆ. ಅವ್ರನ್ನೆಲ್ಲ ಕೇಳಿದ್ರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಕೂಲಂಕುಷವಾಗಿ ಗೊತ್ತಾಗ್ಬೋದು. ಯಾಕಂದರೆ ಈ ಅನಾಥ ಶವ ಅಂತ ಹೇಳ್ಬಿಟ್ಟು ಯಾವಾಗೋ 20 ವರ್ಷ ಮುಂಚೆ 30 ವರ್ಷ ಮುಂಚೆ ಅಂತ ಹೇಳ್ಬಿಟ್ಟು ಜನ ಕನ್ಫ್ಯೂಸ್ ಮಾಡ್ತಾಯಿದ್ದಾರೆ ಜನನ. ಆದರೆ ಇವತ್ತಿನ ವಿಷಯ ಏನಂದರೆ ಸೌಜನ್ಯ ಪರವಾಗಿ ನಾವು 100% 100% ನಾವು ಇದ್ದೀರಿ. ಮೊದಲಿಗೆ ಸೌಜನ್ಯಗೆ ನ್ಯಾಯ ಸಿಗಲಿ. ಹೆಣ್ಣು ಅಂತ ಬಂದಿದ ತಕ್ಷಣ ನಮ್ಮ ಕರ್ನಾಟಕದ ಜನ ಯಾವ ರೀತಿ ಅಂದರೆ, ನಮ್ಮ ಹಿಂದೂಗಳು ಎಲ್ಲರೂ ಯಾವ ರೀತಿ ಅಂದರೆ, ಮೊದಲಿಗೆ ಒಂದು ಹೆಣ್ಣು ಅಂತ ಬಂದ್ಬಿಟ್ರೆ ದೇವರು ಅಂತಲೂ ನೋಡೋಲ್ಲ, ದೇವಸ್ಥಾನ ಅಂತಲೂ ನೋಡೋಲ್ಲ. ನೋಡಿ, ಇವಾಗ ಒಂದು ಸಣ್ಣ ನಿದರ್ಶನ ಕೊಡ್ತೀನಿ. ಧರ್ಮಸ್ಥಳನ ಡಮಾರ್ ಸ್ಥಳ ಅಂತ ಹೇಳ್ಬಿಟ್ಟವ್ರೆ. ಯಾರೋ ನಮ್ಮದೇ ಕರ್ನಾಟಕದ ಜನನೇ ಹೇಳಿದ್ದಾರೆ. ಈ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಈ ಒಂದು ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡೋ ರೀತಿ ಮಾತಾಡ್ತಾ ಇದ್ದಾರೆ. ಹಾಗೆ ನಮ್ಮ ಈ ಹೆಣ್ಣು ತಾಯಿ ಅಂದರೆ ಇನ್ನೊಂದು ನಿದರ್ಶನ ಹೇಳ್ತೀನಿ. ಮೊನ್ನೆ ಯಾರೋ ರಿಸೆಪ್ಷನಿಸ್ಟು ಅವರು ತಾಯಿನ ಹೊಡೆದ್ಲು ಅಂತ ಹೇಳ್ಬಿಟ್ಟು ಆ ರಿಸೆಪ್ಷನಿಸ್ಟ್ನ ಅದು ಏನಾಗುತ್ತೋ ಏನೋ ವೀಡಿಯೋ ಮಾಡ್ತಾ ಇದ್ದಾರೋ ಏನೋ ಕ್ಯಾಮ್ರಾ ಇದೆಯೋ ಏನೋ ನೋಡಿಲ್ಲ. ಅವಳನ್ನ ನಾಯಿ ಹೊಡೆದ ಪಬ್ಲಿಕ್ಕಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಎಲ್ಲರೂ ನೋಡಿರ್ತಾರೆ ಅಲ್ವಾ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಹೆಣ್ಣು ಅಂದರೆ ಒಂದು ತುಂಬಾ ಗೌರವ ಇದೆ. ದೇವಸ್ಥಾನ ಅಂತ ನೋಡೋಲ್ಲ, ಏನು ನೋಡೋಲ್ಲ, ಏಕಾಏಕಿ ಮಾತಾಡ್ಬಿಡೋದು. ಹಾಗೆ ನಾನು ಹಂಚ್ಕೊಳ್ಳೋಕೆ ಬಂದಿರೋ ವಿಷಯ ಏನಂದರೆ, ಇವಾಗ ನಾವೂ ಅನಾಥ ಶವಗಳನ್ನ ಹಿಡ್ಕೊಂಡು ಬಂದಿದ್ದೀರಿ. ಈ ಕೋವಿಡಿಂದ ಸುಮಾರು ಅನಾಥ ಶವ ನಾವು ಊತಿದ್ದೀರಿ ಪೊಲೀಸವ್ರ ಸಮ್ಮುಖದಲ್ಲಿ. ಹಾಗೆ ಕೋವಿಡಲ್ಲಿ ತಂದೆ ತಾಯಿ ಮಕ್ಕಳ ಶವ ಊತಿಲ್ಲ, ಮಕ್ಕಳು ತಂದೆ ತಾಯಿ ಶವ ಊತಿಲ್ಲ, ಎಲ್ಲ ನಮ್ಮಂಥವ್ರ ಕೈ ಕೊಟ್ಟರು, ನಾವೆಲ್ಲ ಊತಿದ್ದೀರಿ. ಏನೋ ನಮ್ಮನ್ನು ಕೇಳಿದ್ರೆ ಯತಿರಾಜ್ ನಾಯ್ಡು ಅವರು ಸುಮಾರು ಒಂದು 3,000-4,000 ಹೆಣಗಳು ಊತಿದ್ದಾರೆ. ಹಾಗೆ ತ್ರಿವಿಕ್ರಮ ಅವರು ಇಲ್ಲ ಪಾಪ ತೀರೋಗಿದ್ದಾರೆ. ನಾನು ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದೀನಿ. ನಮ್ಮ ಮನೆ ಡಬಲ್ ರೋಡು ಸ್ಮಶಾನ ಕಡೆನೇ ಹೋಗಬೇಕು. ದಾರಿನಲ್ಲಿ ಹೋದಾಗ 3 ವೀಲರ್ ಆಟೋನಲ್ಲಿ ಅವ್ನು ತ್ರಿವಿಕ್ರಮ ಅಂತ ಬರ್ದಿದ್ರು ಆಟೋ ಮೇಲೆ. ನಾನು ನೋಡಿದ್ದೀನಿ. ನಾನು ಸಣ್ಣ ಹುಡುಗ ಆವಾಗ. ಒಂದು ಆಟೋಲ್ಲಿ 5, 6, 3, 4 ಶವಗಳನ್ನ ಒಟ್ಟಿಗೆ ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ಅನಾಥ ಶವಗಳನ್ನ ಎತ್ಕೊಂಡು ಹೋಗ್ತಾಯಿದ್ರು ಅವರು. ಅದನ್ನೆಲ್ಲ ನಾನು ನೋಡಿ ಇನ್ಸ್ಪೈರ್ ಆಗಿ ನಾವು ಈ ಥರ ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ಅವಾಗಿಂದನೇ ನನಗೆ ಬಂದಿದ್ದು. ಸುಮಾರು ಹೆಣಗಳನ್ನ ನಾವು ಅನಾಥ ಶವಗಳು ಪೊಲೀಸ್ನವರು ಇಂಟಿಮೇಷನ್ ಕೊಟ್ಟಾಗ ಆಂಬುಲೆನ್ಸ್ ತೊಗೊಂಡೋಗಿ ನಾವೇ ಊತಿಟ್ಟಿದ್ದೀರಿ. ನಮ್ಮನ್ನು ಕೇಳಿದ್ರೆ ನಾವು ತೋರಿಸ್ತಾ ಇದ್ದೀರಿ ಇಂತಿಂಥ ಸ್ಥಳಗಳು ಇಂತಿಂಥ ಹೆಣ ಊತಿದ್ದೀರಿ ಅಂತ ಹೇಳ್ಬಿಟ್ಟು. ಇವತ್ತಿಗೂ ನನಗೆ ಜ್ಞಾಪಕ ಇದೆ. ಯಾವ ಹೆಣ, ಈ ಹೆಣ್ಮಗು ಹೆಣ ಎಲ್ಲಿ ಊತಿದ್ದೀರಿ, ಗಂಡು ಮಕ್ಕಳು ಏಜ್ ಆಗಿರೋರು ಎಲ್ಲೆಲ್ಲಿ ಊತಿದ್ದೀರಿ ಅಂತೇಳ್ಬಿಟ್ಟು ನಮಗೆ ಇವತ್ತಿಗೂ ಜ್ಞಾಪಕ ಇದೆ. ನಾವು ಇವಾಗ ಕರ್ಕೊಂಡು ಹೋದರೆ ನಾನು ತೋರಿಸ್ತೀನಿ. ಆಮೇಲೆ ಇನ್ನೊಂದು ಅನಾಥ ಶವ ಎಲ್ಲ ಊಟೋದು 5 ಅಡಿ 6 ಅಡಿ ಎಲ್ಲ ತೆಗಿಯಲ್ಲ ಗುಂಡಿಯವರು, ಸ್ಮಶಾನದವರು. ಬೇಜವಾಬ್ದಾರಿ, ಫ್ರೀ ಅಲ್ವಾ, ದುಡ್ಡು ಕೊಡಲ್ವಲ್ಲ. ಅದು ಹಂಗೂ ನಾವು ಕೊಡ್ತಿರೋ ದುಡ್ಡು 1-2 ಅಡಿ 2.5 ಅಡಿ ತೆಗಿತಾರೆ. ಬರೀ ಹೆಣ ಅದ್ರೊಳಗಡೆ ಹೋಗೋಂಗೆ ಮಡ್ಚ್ಬಿಟ್ಟೆಲ್ಲ ಹಾಕಿದ್ದಾರೆ. ಮೇಲೇ ನಾಯಿಗಳೆಲ್ಲ ಎಳ್ದುಬಿಡುತ್ತೆ. ಅನಾಥ ಶವನ ಯಾರು ಆ ರೀತಿ ಉಳಲ್ಲ. ಇದೆಲ್ಲ ತಪ್ಪು ಕಲ್ಪನೆ, ಸುಳ್ಳು. ಇದನ್ನ ಒಪ್ಪಲ್ಲ ನಾನು. ಹಾಗೆ ಈ ಒಂದು ಭೀಮಾ ಯಾರು ಇದ್ದಾರಲ್ಲ, ಅವರು ನಿಜವಾಗ್ಲೂ ನಮ್ಮ ಲೋಕಲ್ ಪೊಲೀಸ್ನವ್ರ ಕೈಲಿ ಕೊಡ್ರಿ. ಅವ್ರನ್ನ ಈ SIT CBI ಇದನ್ನೆಲ್ಲ ತೆಗೀರಿ. ಲೋಕಲ್ ಪೊಲೀಸವ್ರ ಕೈಲಿ ಕೊಡ್ರಿ. ಈ ಕಳ್ಳರಿಗೆ ಕಾಕರಿಗೆಲ್ಲ 3rd ಡಿಗ್ರಿ ಟ್ರೀಟ್ಮೆಂಟ್ ಮಾಡ್ತಾರವರು. ಆ ಥರ ಟ್ರೀಟ್ಮೆಂಟ್ ಮಾಡಿದ್ರೆ ನಿಜ ಏನಿದೆ ಬಾಯಿ ಬಿಡಿಸ್ಬೋದು ಅಲ್ವಾ. ಡೈರೆಕ್ಟಾಗಿ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಂಬಿಡ್ರಿ. ಯಾಕಂದರೆ ಒಂದು ದೇವಸ್ಥಾನದ ಧರ್ಮಯುದ್ಧ ಇದು. ಇವಾಗ 1000 ವರ್ಷದಿಂದ 100 ವರ್ಷದಿಂದ ನಡ್ಕೊಂಬಂದಿರೋಂಥ ಧರ್ಮಸ್ಥಳದ ಬಗ್ಗೆ ಈ ರೀತಿ ಅಪಪ್ರಚಾರ ಮಾಡ್ತಾಯಿದ್ರಿ. ದೇವರಾಣೆ ನಾವು ನೋಡ್ತಾ ಇದ್ರಿ. ಯಾಕಂದರೆ ನಾವು ಮಾತಾಡಬಾರ್ದು ಇದ್ರ ಬಗ್ಗೆ ಎಲ್ಲ ತಪ್ಪು ಮಾತಾಡಬಾರ್ದು. ಯಾಕಂದರೆ ಒಂದು ಹೆಣ್ಮಗು ಅನ್ಯಾಯ ಆಗಿದೆ, 1000 ಹೆಣ್ಮಕ್ಳು ಹಂಗೆ ಅಂತೆಲ್ಲ ಹೇಳ್ಬಿಟ್ರಲ್ಲ. ಹಾಗಾಗಿ ನಾವೆಲ್ಲ ಸುಮ್ಮನೆ ತಡ್ಕೊಂಡಿದ್ರಿ. ನಿಜವಾಗ್ಲೂ ಇವಾಗ ಯಾವ ರೀತಿ ಒಂದು ದ್ವೇಷ ಉಕ್ಕೊಂಬರ್ತಾಯಿದೆ ಅಂದರೆ, ಒಂದು ಎಲ್ಲ ಇವಾಗ ಯಾರೇ ಒಬ್ಬರು ಬಡತನದಲ್ಲಿ ಮದುವೆ ಮಾಡಬೇಕಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಮಾಡ್ತೀರಿ ಅಂತ ಹೇಳ್ತಾರೆ. ಯಾವುದೋ ಒಂದು ದುಡ್ಡಿನ ವಿಷಯದಲ್ಲಿ ಜಗಳ ಆಡಿಕೊಂಡು ಏನೋ ಒಂದು ಸಮಸ್ಯೆ ಆಗಿದ್ರೆ ಧರ್ಮಸ್ಥಳದೊಳಗೆ ಪ್ರಮಾಣ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ರೀತಿ ಒಂದು ಕರ್ನಾಟಕದಲ್ಲೇ ಒಂದು ಪುಣ್ಯಕ್ಷೇತ್ರ ಧರ್ಮಸ್ಥಳ
ಇದನ್ನು ಅಪಪ್ರಚಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವು ಜನ ಹೊರಟಿದ್ದಾರೆ. ನಮ್ಮ ಹಿಂದೂಗಳು ಸಿಕ್ಕಾಪಟ್ಟೆ ಹೆಣ್ಮಗು ವಿಷಯ ಬಂದಿದ ತಕ್ಷಣ ಎಲ್ಲ ರೊಚ್ಚಿಗೆದ್ಬಿಟ್ಟಿದ್ದಾರೆ. ಎಲ್ಲರಿಗೂ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ, ಇವತ್ತು ನೀವು ಈ ರೀತಿ ವರ್ತನೆ ಮಾಡ್ತಾಯಿದ್ರೆ ನಾಳೆ ದಿವಸ ನಿಜವಾಗ್ಲೂ ನಿಮ್ಗೆ ಯಾರಿಗೂ ಉಳಿಗಾಲ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ದಯವಿಟ್ಟು ಎಲ್ಲ ಧರ್ಮಸ್ಥಳ ಪರವಾಗಿ ನಿಂತ್ಕೊಳ್ಳಿ. ಆಮೇಲೆ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಒಂದು ಕೇಸ್ ನಡಿಬೇಕಾದ್ರೆ ಇವಾಗ ಪೊಲೀಸವರು FIR ಮಾಡೋವರೆಗೂ ಒಂದು ಪರ್ಸನ್ ಮೇಲೆ ನಾನು ಎಷ್ಟೋ ಸತಿ ಕರೆದಿದ್ದೀನಿ, ಸುಮಾರು ಜಾಗಕ್ಕೆ ಮೀಡಿಯಾನ ಕರೆದಿ ನೋಡಿ ಇಂಥವನು ಅಪರಾಧಿ ಇದ್ದಾನೆ ಇನ್ನು ಮಾತಾಡಿಸಿ ಇವನ ಮೇಲೆ ಹಾಕಿ ಅಂತ ಹೇಳಿದ್ರೆ ಮೀಡಿಯಾದವ್ರು ಏನು ಹೇಳ್ತಾರೆ, ಫಸ್ಟು ಅವ್ರ ಮೇಲೆ FIR ಆಗಿದೆಯಾ, ಅವ್ರ ಹೆಸರು ತೋರ್ಸೋಕ್ಕೆ ಮುಂಚೆ ಅವ್ರ ಮೇಲೆ FIR ಆಗಿದೆಯಾ, FIR ಆಗಿದ್ರೆ ಮಾತ್ರ ಅವರು ಅದ್ರ ಬಗ್ಗೆ ಒಂದು ನ್ಯೂಸ್ ತೊಗೊತಾರೆ, ಅವರು ಇದು ಮಾಡ್ತಾರೆ, ಕೇಸು ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ತಾರೆ ಮೀಡಿಯಾದವರು. ಆದರೆ ಡೈರೆಕ್ಟಾಗಿ ದೇವಮಾನವ ಅಂತೇಳ್ಬಿಟ್ಟು ಕೆಲವ್ರನ್ನ ಚುಚ್ಚಿ ಮಾತಾಡಿದ್ರೆ, ಪಾಪ ಅವರು ಧರ್ಮಾಧಿಕಾರಿನ ಚುಚ್ಚಿ ಮಾತಾಡಿದ್ರೆ, ಅವರು ಯಾವ ರೀತಿ ಒಂದು ಇಷ್ಟು ವರ್ಷದಿಂದ ನಡ್ಕೊಂಬಂದಿರೋ ಪ್ರತಿಯೊಂದು ಅಂಗಡಿಗಳಲ್ಲಿ ಮನೆಗಳಲ್ಲಿ ಎಷ್ಟೋ ಜಾಗದಲ್ಲಿ ಅವ್ರ ಫೋಟೋಗಳ್ನ ನೋಡಿದ್ದೀನಿ. ಅವ್ರನ್ನ ದೇವ್ರ ಥರ ಪೂಜಿಸ್ತಾರೆ. ಏನೋ ಇವರು ಅವ್ರನ್ನ ಡೈರೆಕ್ಟಾಗಿ ದೇವಮಾನವ FIR ಆಗಿದೆಯಾ, FIR ಅವ್ರ ಹೆಸರಲ್ಲಿ ಇದೆಯಾ, ಫಸ್ಟ್ ಅದನ್ನ ನೋಡಿ. FIR ಇದ್ದರೆ ನೀವು ಮಾತಾಡಿ, ಅವರು ಅಪರಾಧಿ ಅಂತೇಳ್ಬಿಟ್ಟು ಕೋರ್ಟು ನಿಮಗೆ ಡಿಕ್ಲರೇಷನ್ ಮಾಡಿದೆಯಾ. ಇನ್ನು ಕೇಸ್ ಇವಾಗ FIR ಆದ್ರೂ ಕೇಸ್ ನಡೀತಾ ಇರೋದು, ಕೇಸ್ ನಡೆದು ಅವ್ರ ಅಪರಾಧಿ ಅಂತ ಬಂದರೆ ಅವ್ರ ಬಗ್ಗೆ ಮಾತಾಡಿ. ಅದು ಬಿಟ್ಬಿಟ್ಟು ನಕಲಿ ದೇವಮಾನವ ಅಂತ ಮಾತಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಸ್ವಲ್ಪ ನಿಮ್ಮ ಮೈಂಡ್ ಸೆಟ್ಟಲ್ಲಿ ನೀವು ಯೋಚನೆ ಮಾಡಿ, ಗೊತ್ತಾಯ್ತಾ. ಆದರೆ ನೀವು ಮಾಡ್ತಾ ಇರೋದು ತುಂಬಾ ತಪ್ಪು. ಯಾರದೇ ಒಂದು ಧರ್ಮದ ಬಗ್ಗೆ ಈ ರೀತಿ ಅಪಪ್ರಚಾರ ಮಾಡೋದು ತುಂಬಾ ತಪ್ಪು ಅಂತ ಹೇಳಿ ನಾನು ಡೈರೆಕ್ಟಾಗಿ ನೇರವಾಗಿ ಸಮೀರ್ಗೆ ಮತ್ತು ಗಿರೀಶ್ ಮಟ್ಟಣ್ಣನವ್ರಿಗೆ ಮತ್ತು ಮಹೇಶ್ ಶೆಟ್ಟಿ ಇವ್ರಿಗೆಲ್ಲರಿಗೂ ವಾರ್ನಿಂಗ್ ಮಾಡ್ತಾಯಿದ್ದೀನಿ. ಇನ್ಮೇಲೆ ದೇವಸ್ಥಾನದ ಬಗ್ಗೆ ಆಗಲಿ ದೇವಮಾನವನ್ನು ಕೆಳಗಡೆ ಇಳಿಸ್ತೀನಿ. ಇಷ್ಟು ವರ್ಷದಿಂದ ಅವರು ನಡ್ಸ್ಕೊಂಬಂದಿರೋಂಥ ಒಂದು ಏನು ದೇವಸ್ಥಾನನ ನೀವು ಏಕಾಏಕಿ ಕೆಳಗಡೆ ಇಳಿಸ್ತೀನಿ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳ್ತಿರಲ್ಲ, ನೀವು ಯಾವ ರೀತಿ ನೈತಿಕತೆ ಇದೆ ನಿಮ್ಗೆ ಹೇಳ್ರಿ. ನೀವೇನಾದರೂ ಒಬ್ಬರಿಗೆ ಒಂದು 10 ಜನಕ್ಕೆ ಊಟ ಹಾಕಿದ್ರೆ, ಒಂದು ನಾಯಿಗೆ ಬಿಸ್ಕೆಟ್ ಹಾಕಿದ್ದೀರ ಹೋಗಲಿ, ನೀವು ಯಾರಾದರೂ ನೀವು ನನ್ನ ಕಣ್ಣಲ್ಲಿ ನೋಡಿಲ್ಲ ನಿಮ್ಮನ್ನ, ನಾನು ಆ ಥರ ನೀವು ಇದು ಮಾಡಿರೋದು. ಅದು ಬಿಟ್ಬಿಟ್ಟು ನೀವು ಈ ಥರ ಏಕಾಏಕಿ ಆ ಥರ ಎಲ್ಲ ಮಾತಾಡೋದು ತಪ್ಪು ಅಂತ ಹೇಳಿ ನಮ್ಮ ಕರ್ನಾಟಕದ ಜನತೆಯಲ್ಲಿ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಹಾಗೆ ನಾನು ನಮ್ಮ ಲೋಕಲ್ಲು ಇಲ್ಲಿ ಯಾವುದಾದ್ರೂ ಒಂದು ಸ್ಟೇಷನಲ್ಲಿ ಹೋಗಿ ಈ ಥರ ಯಾರು ಅಪಪ್ರಚಾರ ಮಾಡ್ತಾಯಿದ್ದಾರೋ, ಯಾಕಂದರೆ ಇನ್ನು ಅವ್ರ ಮೇಲೆ ಒಂದು FIR ಆಗಿಲ್ಲ, ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಗಿಲ್ಲ, ಕೇಸ್ ಲಾಡ್ಜ್ ಆಗಿಲ್ಲ, ಅವ್ರ ಮೇಲೆ ಈ ಥರ ಡೈರೆಕ್ಟಾಗಿ ನೀವು ಈ ಥರ ಎಲ್ಲ ಬೊಂಬಡಿ ಬಜಾಯಿಸ್ತಾ ಇರೋದು ಇಷ್ಟ ಆಗ್ತಾಯಿಲ್ಲ. ನಾನು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಶ್ಚಯಿಸ್ಬಿಟ್ಟು ನಾನು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳ ಜೊತೆ ಈ ಒಂದು ಇದ್ರ ಬಗ್ಗೆ ಮಾತಾಡಿ ಇವತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾಳೆಯಲ್ಲೇ ಒಂದು ಡ್ರಾಫ್ಟ್ ರೆಡಿ ಆಗುತ್ತೆ. ನಮ್ಮ ಅಡ್ವೊಕೇಟ್ ನಮ್ಮ ಸಂಘಟನೆಯ ಕಾನೂನು ಘಟಕ ರಾಜ್ಯಾಧ್ಯಕ್ಷರ ಹತ್ರ ಮಾತಾಡಿದ್ದೀರಿ, ಹಾಗೆ ಗೌರವಾಧ್ಯಕ್ಷರ ಹತ್ರನೂ ಮಾತಾಡಿದ್ದೀರಿ, ಗಣೇಶ್ ನಾಗರಾಜ್ ಅಂತ ಹೇಳ್ಬಿಟ್ಟು. ಇವತ್ತು ಇದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ವಿಚಾರಣೆ ಮಾಡಿಬಿಟ್ಟು ನಾವು ಆದಷ್ಟು ಬೇಗ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡ್ತೀರಿ. ದಯವಿಟ್ಟು ಯಾವುದಾದ್ರೂ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ನಮ್ಮ ಸರ್ಕಾರಕ್ಕೂ, ಯಾಕಂದರೆ ಯಾರ್ಯಾರೋ ಬಂದ್ಬಿಟ್ಟು ಈ ಥರ ಒಂದು ಬುಡೆ ಇಟ್ಕೊಂಬಂದ್ಬಿಟ್ಟು ನಾವು ನಮ್ಗೆ ಅದು ಗೊತ್ತು ಇದು ಗೊತ್ತು ಅಂದರೆ ಅದಕ್ಕೆ ಒಂದು SIT ರಚನೆ ಮಾಡಿ ಈ ಥರ ಎಲ್ಲ ಅಷ್ಟೊಂದು ಪಾಪ ನಾನು ನೋಡಿದ್ದೀನಿ. ನಮ್ಮ ಅನುಚೇತನ್ ಸರ್ನ ಅವರು ಟ್ರಾಫಿಕ್ ಇದಾಗಿದ್ದಾರೆ, ಕಮಿಷನರ್ ಆಗಿದ್ದಾರೆ. ತುಂಬ ಒಳ್ಳೆಯ ವ್ಯಕ್ತಿ, ತುಂಬಾ ನಿಷ್ಠಾವಂತ ವ್ಯಕ್ತಿ. ಅವ್ರ ತಂದೆಯವ್ರನ್ನೂ ನನ್ನ ಹತ್ರದಿಂದ ನೋಡಿರೋದು ನಾವು. ನಾರಾಯಣಗೌಡ್ರನ್ನ ನಮ್ಮ ಏರಿಯಾನಲ್ಲೇ JDSನ ಎಲೆಕ್ಷನ್ ನಿಂತಿದ್ರು. ಏನೋ ತುಂಬ ಒಳ್ಳೆ ಅದ್ಭುತವಾದ ವ್ಯಕ್ತಿ ಅವರು. ಅವರು ಮಗ ಆದಂಥ ಅನುಚೇತನ್ ಅವ್ರನ್ನ ಎಲ್ಲರನ್ನ ಪಾಪ ಇಲ್ಲಿ ಕರ್ತವ್ಯ ಎಷ್ಟು ಚೆನ್ನಾಗಿ ಇವಾಗ ಟ್ರಾಫಿಕ್ ಕಂಟ್ರೋಲ್ ಮಾಡಿಸ್ತಾ ಇದ್ದಾರೆ ಅಂದರೆ, ಅವರು ಕಮಿಷನರ್ ಆಗಿ ಬಂದಮೇಲೆ ಅರ್ಧ ಟ್ರಾಫಿಕ್ ಸಮಸ್ಯೆ ನಿಂತಿರ್ಬೋದು. ಅಂಥವ್ರನ್ನೆಲ್ಲ ಕರ್ಕೊಂಡೋಗಿ ಅವ್ರ ಸಮಯಗಳ್ನ ವೇಸ್ಟ್ ಮಾಡಿ, ಒಳ್ಳೊಳ್ಳೆ ಅಧಿಕಾರಿಗಳ್ನ ಕರ್ಕೊಂಡೋಗಿ ಅವ್ರ ಸಮಯ ವೇಸ್ಟ್ ಮಾಡಿ ಇವತ್ತು ಈ ಥರ ಜನರನ್ನೆಲ್ಲ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇದೇನಿಲ್ಲ, ಲೋಕಲ್ ಪೊಲೀಸ್ನವ್ರು ನಮ್ಮ ಕ್ರೈಮ್ ಅವ್ರಿಗೆ ಕೊಟ್ಟರೆ, ಯಾವುದಾದ್ರೂ ಸ್ಟೇಷನ್ ಕ್ರೈಮ್ ಅವ್ರಿಗೆ ಕೊಟ್ಟರೆ ಅವ್ನ ಭೀಮನ್ನ ಅವ್ನ ಥರ್ಡಿಗೆ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಇಮ್ಮಿಡಿಯೇಟ್ ಏನಿದೆ ಸತ್ಯ ಆಚೆ ತರಿಸ್ಬಿಡ್ತಾರೆ. ಅವನಿಗೆಲ್ಲ ಅಷ್ಟು ಗೌರವ ಕೊಟ್ಕೊಂಡು ಅವನ್ನ ಮುಸುಕ್ದಾರೆ ಅಂದ್ಕೊಂಡು ಇದೆಲ್ಲ ನಿಜವಾಗ್ಲೂ ಸರಿ ಹೋಗ್ತಾ ಇಲ್ಲ ಅಂತೇಳಿ ನನ್ನ ಅನಿಸಿಕೆ. ನಮ್ಮ ಕೈಯಲ್ಲಿ ಇದನ್ನ ದಿನ ಬೆಳಗಾದರೆ ಏನೋ ಒಂದು ಸತ್ಯಕ್ಕೆ ಜಯ ಸಿಗುತ್ತೆ, ಸೌಜನ್ಯಕ್ಕೆ ನ್ಯಾಯ ಸಿಗುತ್ತೆ. ಅಲ್ಲಿ ಸಾವಿರಾರು ಹೆಣ್ಮಕ್ಳು ಅಂತ ಹೇಳ್ಬಿಟ್ರಲ್ಲ, ಅದಕ್ಕೆ ಎಲ್ಲ ಟೆನ್ಷನ್ ಆಗಿಬಿಟ್ಟಿದ್ರು ಜನ. ಸಾವಿರಾರು ಹೆಣ್ಮಕ್ಳಿಗೆ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನನ ಏನು ಕೆಂಡ ಮಂಡಲ್ಲ ದೇವಸ್ಥಾನದ ಮೇಲೆ, ಧರ್ಮಾಧಿಕಾರಿ ಮೇಲೆ. ಇದೆಲ್ಲ ಚೆನ್ನಾಗಿಲ್ಲ. ಇದೆಲ್ಲ ಆದಷ್ಟು ಇದನ್ನು ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಶೇರ್ ಮಾಡಿರಿ.
ಶೇರ್ ಮಾಡಿ. ನಾವು ಅನಾಥ ಶವ ಉಳಿರೋರೆ ಇವತ್ತಿಗೂ ಬನ್ನಿರಿ, ನಾನು ತೋರಿಸ್ತೀನಿ ಎಷ್ಟು ಅನಾಥ ಶವ ನಾನು ಉಳಿದೀನಿ. ಯತಿರಾಜ್ ನಾಯ್ಡು ಅವ್ರನ್ನ ಕೇಳ್ರಿ, ಅವ್ರು ಎಷ್ಟು ಉಳಿದಾರೆ. ಒಂದೊಂದು ಅನಾಥ ಶವ ಉಳಿರೋ ಜಾಗ ಇವತ್ತಿಗೂ ನಾನು ತೋರಿಸ್ತೀನಿ. 106 ಉಳಿದಿರಿ, 106 ನಾನು ಒಂದು ತಪ್ಪದಿರ ನಾನು ತೋರಿಸ್ತೀನಿ. ಬನ್ನಿರಿ, ಇವತ್ತಿಗೂ ತೋರಿಸ್ತೀನಿ ಬನ್ನಿರಿ. ಈ ಥರ ಎಲ್ಲ ಸುಳ್ಳು ಪ್ರಚಾರ ಮಾಡಿ, ಸುಳ್ಳು ದುಡ್ಡು ತೊಗೊಂಡು ಈ ಥರ ಧರ್ಮದ ಬಗ್ಗೆ, ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡೋದನ್ನ ನಾನು ಸಹಿಸಲ್ಲ ಅಂತೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.